ಗ್ರಾಹಕರ ಪ್ರತಿಕ್ರಿಯೆ ಯಾವ ರೀತಿ ಇರುತ್ತದೆ? ಯಾವುದೇ ಒಂದು ವಸ್ತುವಿನ ಬೆಲೆಯಲ್ಲಿ ಬದಲಾವಣೆ ಆದಾಗ ಮಾರುಕಟ್ಟೆಯಲ್ಲಿ ಗ್ರಾಹಕರ ಅಂದರೆ ಕಸ್ಟಮರ್ಸ ಪ್ರತಿಕ್ರಿಯೆ ಯಾವ ಥರ ರೆಸ್ಪಾನ್ಸ್ ತೋರಿಸ್ತಾರೆ ಅವರು ಅಂತಕ್ಕಂಥದ್ದು ನಾವು ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಎಂದು ಕರೆಯುತ್ತಾರೆ. ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮಾಂಡ್. ಇದನ್ನು ಕಂಡುಹಿಡಿಯುವ ಸೂತ್ರ ಪರ್ಸೆಂಟೇಜ್ ಚೇಂಜ್ ಇನ್ ಕ್ವಾಂಟಿಟಿ ಡಿಮಾಂಡ್ ಫಾರ್ ದಿ ಗೂಡ್ಸ್ ಡಿವೈಡೆಡ್ ಬೈ ಪರ್ಸೆಂಟೇಜ್ ಚೇಂಜ್ ಇನ್ ಪ್ರೈಸ್ ಆಫ್ ದ ಗೂಡ್ಸ್. ಬೇಡಿಕೆ ಸ್ಥಿತಿಸ್ಥಾಪಕತ್ವವನ್ನು ಕಂಡುಹಿಡಿಯುವ ಸೂತ್ರ ಬೇಡಿಕೆಯ ಪ್ರಮಾಣದಲ್ಲಿ ಶೇಕಡ ಬದಲಾವಣೆ ಡಿವೈಡೆಡ್ ಬೈ ಬೆಲೆಯ ಶೇಕಡ ಬದಲಾವಣೆ. ಸೊ ಇದನ್ನು ನಾವು ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಎಂದು ಕರೆಯುತ್ತಾರೆ. ಆಲ್ಟರ್ನೇಟಿವ್ ಫಾರ್ಮುಲಾ, ಇಫ್ ಯು ಅಬ್ಸರ್ವ್ ದ ಫಾರ್ಮುಲಾ, delta Q divided by delta P into P by Q. Once again repeat that one formula. Delta Q divided by delta P into P by Q. Delta P change in price, delta Q change in quantity demand. P is the initial price, old price of the goods. Q is the initial quantity demand for goods in the market. So this is the formula for the calculation of price elasticity of demand. Elastic is nothing but a elastic response. Less elastic, no response. Inelastic, inelastic, elastic response, inelastic no response. So this is the logic we have to learn in the price elasticity of demand. Next, 9th question. Mention any two types of price elasticity of demand. Just question raised for 2 marks. Mention any two types. Whatever, if you consider any two types, there are 5 types price elasticity of demand. Perfectly elasticity of demand, perfectly inelasticity of demand, more elasticity of demand, less elasticity of demand, unitary elasticity of demand. There are 5 types. If you select any 2 types for 2 marks question in the annual examination. ಕನ್ನಡ ಮೀಡಿಯಂನಲ್ಲಿ ಬೆಲೆ ಬೇಡಿಕೆಯ ಸ್ಥಿತಿಸ್ಥಾಪಕತ್ವದ 2 ವಿಧಗಳನ್ನು ಹೆಸರಿಸಿ. ಪರಿಪೂರ್ಣ ಬೇಡಿಕೆಯ ಸ್ಥಿತಿಸ್ಥಾಪಕತ್ವ, ಪರಿಪೂರ್ಣ ಬೇಡಿಕೆ ಅಸ್ಥಿತಿಸ್ಥಾಪಕತ್ವ, ಹೆಚ್ಚು ಬೇಡಿಕೆಯ ಸ್ಥಿತಿಸ್ಥಾಪಕತ್ವ, ಕಡಿಮೆ ಬೇಡಿಕೆಯ ಸ್ಥಿತಿಸ್ಥಾಪಕತ್ವ, ಸಮತೋಲನ ಬೇಡಿಕೆಯ ಸ್ಥಿತಿಸ್ಥಾಪಕತ್ವ. ಈ 5 ಬೇಡಿಕೆಯ ಸ್ಥಿತಿಸ್ಥಾಪಕತ್ವದ ವಿಧಗಳಲ್ಲಿ ಯಾವುದಾದ್ರೂ 2 ಬರೆಯಿರಿ. 2 ಅಂಕದ ಪ್ರಶ್ನೆ. ಓಕೆ ಸ್ಟೂಡೆಂಟ್ಸ್, ನೆಕ್ಸ್ಟ್ ಕ್ವಶನ್. ರೈಟ್ ಎನಿ 2 ಫ್ಯಾಕ್ಟರ್ಸ್ ದಟ್ ಡಿಟರ್ಮೈನ್ ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮಾಂಡ್. ಬೇಡಿಕೆ ಸ್ಥಿತಿಸ್ಥಾಪಕತ್ವವನ್ನು ನಿರ್ಧರಿಸುವ 2 ಅಂಶಗಳನ್ನು ಬರೆಯಿರಿ. 2 ಅಂಶಗಳನ್ನು ಬರೀಬೇಕು. ಯಾವ ಅಂಶಗಳಿಂದ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಮಾರುಕಟ್ಟೆಯಲ್ಲಿ ನಿರ್ಧಾರವಾಗುತ್ತದೆ? ಇಲ್ಲಿ 2 ಫ್ಯಾಕ್ಟರ್ಸನ್ನು ಬರೀಬೇಕಂತ ಹೇಳಿದರೆ ನಾನು ಇಲ್ಲಿ 7 ಫ್ಯಾಕ್ಟರ್ಸನ್ನು ಕೊಟ್ಟಿದ್ದೇನೆ. ಪ್ರೈಸ್, ಇನ್ಕಮ್, ಸಬ್ಸ್ಟಿಟ್ಯೂಷನ್, ಮಾರ್ಕೆಟ್ ಇನ್ಫಾರ್ಮೇಷನ್, ಟೈಮ್ ಆ್ಯಂಡ್ ಕ್ವಾಲಿಟಿ ಆಫ್ ದಿ ಗೂಡ್ಸ್, ಪರ್ಸನಲ್ ಟೇಸ್ಟ್ ಆ್ಯಂಡ್ ಪ್ರಿಫರೆನ್ಸ್, ನೇಚರ್ ಆಫ್ ಗೂಡ್ಸ್. ಇವು 7 ನಿರ್ಧರಿಸುವ ಅಂಶಗಳಲ್ಲಿ ಯಾವುದಾದ್ರೂ 2 ಬರೆದ್ರೆ ಸಾಕು, ನಿಮಗೆ 2 ಅಂಕದ ಪ್ರಶ್ನೆಗಳನ್ನು ಕೇಳುತ್ತಾರೆ. ಬೆಲೆಯಿಂದ ಬೇಡಿಕೆ ಸ್ಥಿತಿ ನಿರ್ಧಾರವಾಗುತ್ತೆ. ಇನ್ಕಮ್ ಆದಾಯ, ಸಬ್ಸ್ಟಿಟ್ಯೂಷನ್ ಬದಲಿ ಸರಕು, ಮಾರುಕಟ್ಟೆಯ ಮಾಹಿತಿ, ಟೈಮ್ ಆ್ಯಂಡ್ ಕ್ವಾಲಿಟಿ ಆಫ್ ದಿ ಗುಡ್ಸ್ ಸಮಯ ಮತ್ತು ವಸ್ತುವಿನ ಗುಣಮಟ್ಟ, ವೈಯಕ್ತಿಕ ಅಭಿರುಚಿ ಮತ್ತು ಒಲವು, ವಸ್ತುವಿನ ರೂಪ ಯಾವ ರೀತಿ ಇದೆ.